ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ನಟ ದರ್ಶನ್ ಗ್ಯಾಂಗ್ ವಿರುದ್ಧ 4,000 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಏಟು ಆಗಿರುವಂತಹ ದರ್ಶನ್ ಏವನಾಗೋದು ಬಹುತೇಕ ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಜೈಲಿನಲ್ಲಿ ದರ್ಶನ್ ಭೇಟಿ ಬಳಿಕ ಡಿಂಪಲ್ ಕ್ವೀನ್ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಭೇಟಿಯಾಗಿ ರಚಿತಾ ರಾಮ್ ಭಾವುಕ. ನಟಿಯನ್ನ ಸಂತೈಸಿದ ದಚ್ಚು, ಸಿನಿಮಾ ಬಗ್ಗೆ ಮಾತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 2 ತಿಂಗಳೇ ಉರುಳಿ ಹೋಗಿವೆ. ನಟ, ನಿರ್ದೇಶಕ, ನಿರ್ಮಾಪಕ ಅಂತ ಹಲವರು ದರ್ಶನ್ ಭೇಟಿಯಾಗಿ ಧೈರ್ಯ ಹೇಳಿ ಬಂದಿದ್ದಾರೆ. ಇದರ ನಡುವೆ ಪರಪ್ಪನಾಗ್ರಹಾರ ಜೈಲಿಗಾಗಮಿಸಿದ್ದ ನಟಿ ರಚಿತಾ ರಾಮ್ ದರ್ಶನ್ ಭೇಟಿಯಾಗಿದ್ರು. ಸೆಲ್ನಲ್ಲಿ ದರ್ಶನ್ ಇರೋದು ಕಾಣ್ತಿದ್ದಂತೆ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ರಚಿತಾ ಕಣ್ಣೀರು ಹಾಕೋದನ್ನ ನೋಡಿದ ದಚ್ಚು ಕೂಡ ಭಾವುಕರಾಗಿದ್ರು. ಕೊನೆಗೆ ದರ್ಶನ್ ಅವರೇ ರಚಿತಾ ಅವರನ್ನ ಸಮಾಧಾನ ಮಾಡಿದ್ರಂತೆ. ಬಳಿಕ ಯೋಗಕ್ಷೇಮ ವಿಚಾರಿಸಿದ ನಟಿ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆಯೂ ಮಾತನಾಡಿದ್ರಂತೆ. ರಾಜನನ್ನ ರಾಜನ ಥರ ನೋಡೋಕಿಷ್ಟಪಡ್ತೀನಿ. ದರ್ಶನ್ ತಮ್ಮ ಬ್ಯಾನರ್ನಿಂದ ನನ್ನನ್ನ ಇಂಟ್ರೊಡ್ಯೂಸ್ ಮಾಡದಿದ್ರೆ ಬಿಂದ್ಯಾ ರಾಮ್ ರಚಿತಾ ರಾಮ್ ಆಗ್ತಿರ್ಲಿಲ್ಲ. ಅಷ್ಟಕ್ಕೂ ರಾಜನನ್ನ ರಾಜನ ಥರ ನೋಡೋಕಿಷ್ಟಪಡ್ತೀನಿ, ಈ ಥರ ನೋಡೋಕಿಷ್ಟ ಇರ್ಲಿಲ್ಲ ಎಂದ ರಚಿತಾ ಅವ್ರು ಬೇಗ ಹೊರಗಡೆ ಬರ್ತಾರೆ. ಅವರನ್ನ ನೋಡಿ ಕೊಂಚ ನಿರಾಳ ಆಗಿದೆ ಅಂತ ಭಾವುಕ ಸನ್ನಿವೇಶ ವಿವರಿಸಿದ್ರು. ನಾನು ಅವರ ಒಂದು ಬ್ಯಾನರ್ ಇಂದ ಬಂದವರು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ಬಿಂದ್ಯಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಜೈಲಿನ ಬಳಿ ಅಭಿಮಾನಿಯ ಹೈಡ್ರಾಮಾ. ಪರಪ್ಪನಾಗ್ರಹಾರ ಜೈಲು ಬಳಿ ಬಂದಿದ್ದ ಅಭಿಮಾನಿ ರವಿಕುಮಾರ್ ಉರುಳು ಸೇವೆ ಮಾಡಿ ದರ್ಶನ್ ಬಿಡುಗಡೆಗೆ ಆಗ್ರಹಿಸಿದ್ದ. ಅಷ್ಟೇ ಅಲ್ಲ, ತೆಂಗಿನಕಾಯಿ ಒಡೆಯಲು ಮುಂದಾಗಿದ್ದ. ಈ ವೇಳೆ ಪೊಲೀಸರು ತಡೆಯಲು ಬರ್ತಾ ಇದ್ದಂತೆ ಬಿಗ್ ಹೈಡ್ರಾಮಾ ಆಗಿತ್ತು. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ. ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರೋ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಕೈಗೆತ್ತಿಕೊಂಡ ಕೋರ್ಟ್ ಆಗಸ್ಟ್ 27ಕ್ಕೆ ವಿಚಾರಣೆ ಮುಂದೂಡಿದೆ. ಟಿ ಗ್ಯಾಂಗ್ ವಿರುದ್ಧ 3,000 ಪುಟಗಳ ಚಾರ್ಜ್ ಶೀಟ್. ಸ್ವಾಮಿ ಕಿಡ್ನಾಪ್ನಿಂದ ಕೊಲೆ, ಶರಣಾಗತಿವರೆಗಿನ ಕಂಪ್ಲೀಟ್ ಕಹಾನಿ. ಟಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಣನೆ ಆರಂಭವಾಗಿದೆ. ಬರೋಬ್ಬರಿ 3,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ನಿಂದ ಕೊಲೆವರೆಗೂ ಒಂದೇ ಒಂದು ಸಣ್ಣ ಸಾಕ್ಷಿಯನ್ನು ಬಿಡದೆ ಎಲ್ಲಾ ಮಾಹಿತಿ ಕಲೆ ಹಾಕಿದ್ದಾರೆ. ಇದರ ನಡುವೆ 25 ಸಾಕ್ಷಿಗಳನ್ನ ರೆಡಿ ಮಾಡಿರೋ ಪೊಲೀಸರು ಕೇಸ್ ಟ್ರಯಲ್ ವೇಳೆ ಉಲ್ಟಾ ಹೊಡೆಯದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಹೀಗಾಗಿ ಎಲ್ಲ ಆರೋಪಿಗಳ 164ರ ಅಡಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಮಾಲ್ತೇಶ್ ಜಗಿನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.